2 ವರ್ಷದ ಹಿಂದೆ ಹುಡುಗಿನ ಚುಡಾಯಿಸಿ ಹಿಗ್ಗಾಮುಗ್ಗ ಒದೆ ತಿಂದಿದ್ದವನು ಸೇಡು ತೀರಿಸಿಕೊಳ್ಳಕ್ಕೆ ಕಾಯ್ತಾ ಇದ್ದ. ನಿನ್ನೆ ರಾತ್ರಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಸ್ನೇಹಿತರ ಗುಂಪು ಕಟ್ಟಿಕೊಂಡು ಮಚ್ಚು ಲಾಂಗು ಸಮೇತ ದಾಳಿ ಮಾಡಿದ್ದಾನೆ. ಆದರೆ ಕೊಲೆ ಮಾಡಬೇಕು ಅನ್ಕೊಂಡವನ ಬದಲಾಗಿ ಜೊತೆಗಿದ್ದವ ಕೊಲೆಯಾಗದ ಬಚಾವಾದವರ ಸ್ಥಿತಿ ಗಂಭೀರವಾಗಿದೆ. ಹೀಗೆ ಓಡಿ ಹೋಗ್ತಿದ್ದವರ ಮೇಲೆ ಲಾಂಗ್ ಬೀಸ್ತಿರೋ ದೃಶ್ಯಗಳು, ಓಡಿ ಹೋದ್ರೂ ಅಟ್ಟಾಡಿಸಿಕೊಂಡು ಹೊಡೆಯಲು ಹೋಗ್ತಿರೋ ದೃಶ್ಯಗಳು, ಮತ್ತೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿ ಗಾಯಾಳು ಚಿಕಿತ್ಸೆ ಪಡೆಯುತ್ತಿರುವ ದೃಶ್ಯಗಳು. ಇದೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿರೋ ಟೈಗರ್ ಹಳ್ಳಿ ಮನೆ ಹೋಟೆಲ್ನಲ್ಲಿ. ಹೌದು, ಎಗ್ ಬುರ್ಜಿ ತಿನ್ನೋಕೆ ಅಂತ ಹೋಗಿದ್ದ ಸ್ನೇಹಿತರಿಬ್ಬರ ಮೇಲೆ ಯುವಕರ ಗುಂಪು ಡೆಡ್ಲಿ ಅಟ್ಯಾಕ್ ಮಾಡಿದೆ. ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ರಾಕೇಶ್ ಹಾಗೂ ಕಾರ್ತಿಕ್ ಇಬ್ಬರ ಮೇಲೆ ಪಕ್ಕದ ಕಣಗಲ್ ಗ್ರಾಮದ ಗೋವಿಂದರಾಜು ಹಾಗೂ ಆತನ 4 ಸ್ನೇಹಿತರು ಚಾಕು ಲಾಂಗುಗಳಿಂದ ಅಟ್ಟಹಾಸ ಮೆರೆದಿದ್ದಾರೆ. ಹೋಟೆಲ್ನಲ್ಲಿ ಎಗ್ ಬುರ್ಜಿ ತಿನ್ನಲು ಹೋಗಿದ್ದ ಕಾರ್ತಿಕ್ ಹಾಗೂ ರಾಕೇಶ್ ಮೇಲೆ ದಾಳಿ ಮಾಡಿದಾಗ ಕಿರುಚಾಡಿಕೊಂಡು ರಾಕೇಶ್ ಕೋಮನಹಳ್ಳಿ ಕಡೆಗೆ ಓಡಿ ಹೋಗಿದ್ದು, ಹೋಟೆಲ್ ಹಿಂಭಾಗದ ಖಾಲಿ ಜಮೀನು ಕಡೆಗೆ ಕಾರ್ತಿಕ್ ಓಡಿ ಹೋಗಿದ್ದಾನೆ. ಇಬ್ಬರು ಓಡಿ ಹೋಗುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ 24 ವರ್ಷದ ರಾಕೇಶ್ ಮೃತಪಟ್ಟಿದ್ದು, ಗಾಯಗೊಂಡಿರುವ ಕಾರ್ತಿಕ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ನಿನ್ನೆ ರಾತ್ರಿ 8 ಗಂಟೆ ವೇಳೆಗೆ ಈ ಘಟನೆ ನಡೆದಿದ್ದು, ಕೊಲೆಗೈದ ಪ್ರಮುಖ ಆರೋಪಿ ಗೋವಿಂದರಾಜು ಸೇರಿದಂತೆ 4 ಸ್ನೇಹಿತರು ಪರಾರಿಯಾಗಿದ್ದಾರೆ. ರಾತ್ರಿ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ಮಾಸ್ತಿ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು, ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮೃತ ರಾಕೇಶ್ ಮಾಲೂರು ಕೈಗಾರಿಕೆ ಪ್ರದೇಶದ ಖಾಸಗಿ ಕಂಪನಿಯೊಂದರಲ್ಲಿ ದಿನಗೂಲಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದು, ಮನೆ ಕಡೆ ಕಡು ಬಡವರಾಗಿದ್ದಾರೆ. ಸ್ನೇಹಿತ ಕಾರ್ತಿಕ್ ಬೆಂಗಳೂರಿನಲ್ಲಿ ತನ್ನದೇ ಸ್ವಂತ ಕಾರು ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದಾನೆ. ಇಬ್ಬರು ಆಪ್ತ ಸ್ನೇಹಿತರೇ ಆಗಿದ್ದು, ಕಾರ್ತಿಕ್ ಕರೆದ ಅಂತ ರಾಕೇಶ್ ಎಗ್ ಬುರ್ಜಿ ತಿನ್ನಲು ಜೊತೆಗೆ ಹೋಗಿದ್ದ ಅಂತ ತಿಳಿದು ಬಂದಿದೆ. ಮೃತ ರಾಕೇಶ್ ಮರಣೋತ್ತರ ಪರೀಕ್ಷೆ ಕೋಲಾರದ ಆರ್ಎಲ್ ಜಾಲಪ್ಪ ಆಸ್ಪತ್ರೆಯಲ್ಲಿ ನಡೆದಿದ್ದು, ಮೃತದೇಹವನ್ನು ಪೋಷಕರಿಗೆ ಹಸ್ತಾಂತರ ಮಾಡಲಾಗಿದೆ. ಅದೇ 2 ವರ್ಷದ ಹಿಂದಿಂದು 2 ವರ್ಷ ಹಿಂದೆ ಅವರು ಟಿಪ್ಪರ್ ಓಡಿಸ್ತಾ ಇದ್ರು ಕಾರ್ತಿಕ್ ಅನ್ನೋರು. ಅವ್ರನ್ನ ಇವರು ಕಣಗಲದಲ್ಲಿ ಗೋವಿಂದ ಅನ್ನೋನು ಅಡ್ಡ ಹಾಕಿದ್ದಾನೆ. ಅಡ್ಡ ಹಾಕಿದಾಗ ನೀನು ಯಾಕೆ ನನ್ನ ಗಾಡಿನ ಅಡ್ಡ ಹಾಕ್ತೀಯಾ ಅಂದ್ಬಿಟ್ಟು ಕೇಳಿದ್ದಾನೆ ಕ್ವಶನ್. ಆವಾಗ ಇವನೇನು ಮಾಡಿದ್ದಾನೆ, ಕಾರ್ತಿಕ್ ಅನ್ನೋನು ಬಂದ್ಬಿಟ್ಟಿದ್ದಾನೆ. ಆಯಿತು, ನಾನೇ ಟಿಪ್ಪರ್ ಓಡಿಸ್ತಾ ಇದ್ದೀನಿ, ನಿನಗೇನು ಅಂದ್ಬಿಟ್ಟು ಬಂದಮೇಲೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದು. ಮತ್ತು ಎಲ್ಲೋ ಗಲಾಟೆ ಆಗಿದ್ದೆ. ಅದಕ್ಕೆ ಇವ್ರು ಪದೇ ಇವ್ರು ಇದು ಮಾಡ್ತಾರೆ ಅಂದ್ಬಿಟ್ಟು ನಿನ್ನೆ 5 ಗಂಟೆಯಲ್ಲಿ ಗಲಾಟೆ ಆಗಿದೆ. ಗಲಾಟೆ ಅಂದರೆ ಸುಮ್ಮನೆ ಅವ್ರವ್ರು ಗಲಾಟೆ ಮಾಡ್ಕೊಂಡಿದ್ದಾರೆ. ಗಲಾಟೆ ಮಾಡ್ಕೊಂಡಾಗ ಇವರು ಏನು ಮಾಡಿದ್ದಾರೆ, ಬಂದವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಅವರು 5 ಜನ, ಇವರು 4 ಜನ ಏನೋ ಇದ್ರು. ಫಸ್ಟು ಕಾರ್ತಿಕ್ ಅನ್ನೋನ್ಗೆ ಹೊಡೆದಿದ್ದಾರೆ. ಕಾರ್ತಿಕನ್ನು ಕಾಪಾಡೋಕೆ ರಾಕೇಶ್ ಹೋಗಿದ್ದಾನೆ. ರಾಕೇಶ್ಗೆ ಇಲ್ಲಿ ಹೊಡೆದಿದ್ದಾರೆ. 2 ವರ್ಷದಿಂದ ಹಿಂದಿನ ದ್ವೇಷ ಇದು. ಕ್ರಮ ತಗೋಬೇಕು ಸರ್. ಕ್ರಮ ತಗೊಂಡಿಲ್ಲ ಅಂದರೆ ಇದೇ ರೀತಿ ನಡೀತಾ ಇದ್ರೆ ಚಿಕ್ಕ ಹುಡುಗರೆಲ್ಲನೂ ಈ ರೀತಿ, ಅವನಿಗಿನ್ನೂ 24 ವರ್ಷ, ಮದುವೆ ಎಲ್ಲ ಇದಿಲ್ಲ. ಇನ್ನು ರಾಕೇಶ್ ಹಾಗೂ ಕಾರ್ತಿಕ್ ಮೇಲಿನ ದಾಳಿಗೆ 2 ವರ್ಷದ ಹಳೆಯ ದ್ವೇಷವೇ ಕಾರಣ ಅಂತ ತಿಳಿದು ಬಂದಿದೆ. ಗಾಯಾಳು ಕಾರ್ತಿಕ್ನ ಸಹೋದರಿಯನ್ನ 2 ವರ್ಷದ ಹಿಂದೆ ಗ್ರಾಮದ ಜಾತ್ರೆ ಸಮಯದಲ್ಲಿ ಕಣಗಲ್ ಗ್ರಾಮದ ಗೋವಿಂದರಾಜು ಚುಡಾಯಿಸಿದ್ದ. ಇದಕ್ಕೆ ಕೆರಳಿದ ಕಾರ್ತಿಕ್ ಗೋವಿಂದರಾಜುಗೆ ರಸ್ತೆಯಲ್ಲಿ ಹಿಡಿದು ಹಿಗ್ಗ ಮುಗ್ಗ ಥಳಿಸಿದ್ದ. ಇದೇ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಗೋವಿಂದರಾಜು ಹಾಗೂ ಆತನ ಸ್ನೇಹಿತರು ಸರಿಯಾದ ಸಮಯಕ್ಕಾಗಿ ಹೊಂಚು ಹಾಕಿದ್ದು, ಕಾರ್ತಿಕ್ ಟೇಕಲ್ ಗ್ರಾಮಸ್ಥನೇ ಆಗಿದ್ರು. ಬೆಂಗಳೂರಿನಲ್ಲಿ ಕಾರು ಓಡಿಸಿಕೊಂಡು ಜೀವನ ಮಾಡ್ತಿದ್ದ. ಹಾಗಾಗಿ ಕಾರ್ತಿಕ್ ಇವರ ಕೈಗೆ ಸಿಕ್ಕಿರಲಿಲ್ಲ. ನಿನ್ನೆ ರಾತ್ರಿ ಇಬ್ಬರೇ ಹೋಟೆಲ್ನಲ್ಲಿ ಇದ್ದಾರೆ ಎಂಬ ಮಾಹಿತಿ ತಿಳಿದುಕೊಂಡ ಗೋವಿಂದರಾಜು ತನ್ನ 4 ಸ್ನೇಹಿತರೊಂದಿಗೆ ಮಚ್ಚು ಲಾಂಗುಗಳಿಂದ ಕಾರ್ತಿಕ್ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಆದರೆ ರಾಕೇಶ್ ಇದಕ್ಕೆ ಅಡ್ಡಿ ಮಾಡಿದ ಹಿನ್ನೆಲೆ ಗೋವಿಂದರಾಜು ಹಾಗೂ ಸ್ನೇಹಿತರು ರಾಕೇಶ್ ಮೇಲೆ ದಾಳಿ ಮಾಡಿದ್ದಾರೆ. ರಾಕೇಶ್ ಕೊಮ್ಮನಹಳ್ಳಿ ಗ್ರಾಮದ ಕಡೆಗೆ ಓಡಿ ಹೋಗುವಾಗ ಕಾಲು ಜಾರಿ ರಸ್ತೆ ಬದಿಯ ಕಾಲುವೆ ಮೇಲೆ ಬಿದ್ದಿದ್ದಾನೆ. ಈ ವೇಳೆ ಲಾಂಗುಗಳಿಂದ ದಾಳಿಗೆ ಗುರಿಯಾಗಿ
ರಾಕೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ಪ್ರಾಣ ಭಯದಿಂದ ಹೋಟೆಲ್ ಹಿಂಭಾಗದ ಖಾಲಿ ಜಮೀನಿನ ಕಡೆಗೆ ಓಡಿ ಹೋಗಿದ ಕಾರ್ತಿಕ್ನ ಹಿಂಬಾಲಿಸಿಕೊಂಡು ಗೋವಿಂದರಾಜು ಹಾಗೂ ಸ್ನೇಹಿತರು ದಾಳಿ ನಡೆಸಿದರು. ತೋಟದ ಬದಿಯ ಪಕ್ಕದಲ್ಲಿ ಅವಿತುಕೊಂಡು ಕಾರ್ತಿಕ್ ಪ್ರಾಣವನ್ನ ಉಳಿಸಿಕೊಂಡು ನಂತರ ಸ್ಥಳೀಯರ ಸಹಾಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಈ ಬಗ್ಗೆ ಮಾಲೂರಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳವನ್ನು ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ 2 ವರ್ಷದ ದ್ವೇಷವೇ ಕೊಲೆಗೆ ಕಾರಣ ಅಂತ ತಿಳಿದು ಬಂದಿತು. ಸಮಯಕ್ಕಾಗಿ ಹೊಂಚು ಹಾಕಿದ್ದ ಗೋವಿಂದರಾಜು ಹಾಗೂ ಸ್ನೇಹಿತರೇ ಕೊಲೆ ಆರೋಪಿಗಳಾಗಿದ್ದಾರೆ. ಸ್ನೇಹಿತನ ರಕ್ಷಣೆಗೆ ಮುಂದಾದ ರಾಕೇಶ್ ಇಲ್ಲಿ ಕೊಲೆಯಾಗಿತ್ತು. ಘಟನೆಯಿಂದ ಕಾರ್ತಿಕ್ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಿದ್ದಾನೆ.